ಬೆಂಗಳೂರು ಮೆಟ್ರೋನಾಗ ಆಫ್ಟರ್ನೂನ್ ಇಷ್ಟು ರಶ್ ಇತ್ತಲ್ಲ. ನಮ್ ಭಾರತದ ಜನಸಂಖ್ಯೆ ಜಾಸ್ತಿ ಅಂತ ನನಗ್ ಫೀಲ್ ಆಗತ್ತ. ಇದು ರಿಯಾಲಿಟಿ. ನವರಾತ್ರಿ ಇತ್ರಿ, ಅದಕ್ಕೆ ನಾನು ಓರಿಯನ್ ಮಾಲ್ ಒಳಗಡೆ ಮಸ್ತ್ ಹುಡುಗಿಯರಿಗೆ ನೋಡ್ಲಿಕ್ಕೆ ಹೋಗಿದ್ದೆ. ಅದಾದ್ಮೇಲೆ ನಮ್ದು ಇಂಪಾರ್ಟೆಂಟ್ ಕೆಲಸ ಅಂತ ಹೇಳಿ ಬೆಂಗಳೂರದಿಂದ ನಾವು ಹೊಂಟು ಬಿಟ್ವಿ ಧಾರವಾಡಿಗೆ. ನನ್ ಫ್ರೆಂಡ್ ಹೇಳಿಲ್ಲ 5 ಅವರ್ಸ್, ನಾ ಹೇಳಿಕತಿ 9 ಅವರ್ಸ್. ಕೇಳಬಾರ್ದಾಗಿತ್ತು ನಾನಕಿನ್ ಮಾತು. 2.5 ತಾಸು ಆಯ್ತು ನಾವಿನ್ನು ಬೆಂಗಳೂರು ದಾಟಿಲ್ಲ ಬಿಕಾಸ್ ಆಫ್ ಟ್ರಾಫಿಕ್. ಮೈಕೈ ಹಿಂಗ್ ತ್ರಾಸ್ ಆಗ್ತೈತಲ್ಲ 9 ಅವರ್ ಜರ್ನಿ, ಅದು KSRTC ಬಸ್ ಒಳಗಡೆ. ಬಟ್ ಬಸ್ ಮಾತ್ರ ಮಸ್ತ್ ಇತ್ತು ಈ ಸಲ. ಚಾರ್ಜಿಂಗ್ ಸ್ಲಾಟ್ ಇತ್ತು KSRTC ಬಸ್ ನಾಗಿಂದ. ಅಲ್ಲಿಂದ ನಾವು ಡೈರೆಕ್ಟ್ ಹೋದ್ವಿ ಚಿಗರಿ ಬಸ್ ಬಗ್ಗೆ ಲಾಸ್ಟ್ ವಿಡಿಯೋನಾಗ ಎಷ್ಟೊಂದು ಕಾಂಟ್ರವರ್ಸಿ ಆಗೈತಂತ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಗೆ ಆಲ್ರೆಡಿ ಗೊತ್ತಾಗುತ್ತೆ ಹೆಂಗೈತಂತ. ಈ ಮಗು ಆಕಿನ ಕಡೆ ಅಳಾತಿತ್ತು, ನನ್ ಕಡೆ ನೋಡ್ರಿ ಎಷ್ಟು ಖುಷಿ ಆಗೈತಿ. ಧಾರವಾಡಿಂದ ನಾವು ಬಸ್ ಹತ್ಕೊಂಡ ಮತ್ತೆ ಚಿಗರಿ ಬಸ್ಸಿಗೆ ಹೋದ್ವಿ. ಚಿಗರಿ ಬಸ್ ಇಂದ ನಾವು ಡೈರೆಕ್ಟ್ ಆಗಿ ಹೋದ್ವಿ ಹಾವೇರಿ. ಏನೇ ಅಂದ್ರೆ ಚಿಗರಿ ಬಸ್ ನಮ್ ಕೈ ಬಿಡ್ಲಿಲ್ಲ. ನಮ್ ಮೇಡಮಿಗೆ ನಾಲೆಜ್ ಇತ್ತು, ಅದಕ್ಕೆ ನಾನ್ ಸರ್ವೈವ್ ಆದೆ. ಹಾವೇರಿ ಒಳಗಡೆ ಇಳ್ಕೊಂಡು ನಾವು ಹೋದ್ವಿ ಶನೇಶ್ವರ ಮಂದಿರ. ನಮ್ ಮೇಡಮಿಗಂತೂ ಫುಲ್ ಭಕ್ತಿ, ಅಕ್ಕಿ ಫುಲ್ ಏನೇನೋ ಪೂಜೆ ಮಾಡಿಲ್ಲ. ನಾನು ನೋಡ್ದೆ ಏನ್ ಮಾಡ್ಲಿಕತ್ತಾಳ ಅಂತ. ನಮ್ಗೆ ಆಪ್ಷನ್ ಇರ್ಲಿಲ್ಲ, ಬಸ್ಸಿಗೆ ವೇಟ್ ಮಾಡ್ಲಿಕತ್ತಿದ್ವಿ, ಟೈಮ್ ಇತ್ತು. ಅದಕ್ಕೆ ಗತಿ ಇಲ್ಲ ಅಂತ ಹೇಳಿ ನಾನು ಟೀ ಕುಡಿಲಿಕತ್ತಿದ್ದೆ ಆಕಿನ ಜೊತೆ. ನನ್ನ ಫ್ರೆಂಡ್ ಹೇಳಿದೆ, ನೀ ಭಾಳ ಬೆಳ್ಳಗ್ ಕಾಣಿಸ್ಲಿಕತ್ತಿ, ಭಾಳ ಚಂದ ಕಾಣಿಸ್ಲಿಕತ್ತಿ. ಅದಕ್ಕೆ ನಾನು ನಾಚಿ ನೀರಾಗ್ಬಿಟ್ಟೆ. ತಿನ್ನದ್ರೊಳಗ ಭಾಳ ಚೂಸಿ ನಾನು, ಅದಕ್ಕೆ ನಾನು ಚಕ್ಲಿ ತಗೊಂಡು ತಿನ್ಲಿಕತ್ತಿದ್ದೆ. ಬಟ್ ಮೊನ್ನೆ ಬಂದಿದ್ದೆ ನ್ಯೂಸ್ ಒಳಗೆ ನೋಡಿ ಭಾಳ ಶಾಕ್ ಆಗ್ಬಿಟ್ಟಿ ನಾನು. ಕಲರ್ ಹಾಕಿರ್ತಾರಂತ. ಏನ್ ತಿನ್ಬೇಕ್ರಿ ಹಿಂಗೆಲ್ಲಾ ಮಾಡಿದ್ರ? ಆರೋಗ್ಯ ಇಲಾಖೆ ಮೇಲೆ ಭಾಳ ಕಂಪ್ಲೇಂಟ್ಸ್ ಅದಾವ ನಂದು. ಅವ್ರ ಪ್ರಕಾರ ಹಾಸ್ಪಿಟಲ್ಸ್ ಹೆಂಗ್ ರನ್ ಮಾಡ್ಬೇಕು? ಜನ ಸತ್ರ ಸಾಯ್ಲಿ, ಹಾಸ್ಪಿಟಲ್ಸ್ ರನ್ ಇರ್ಬೇಕು.